ಸ್ನೇಹಿತರೆ, ನೀವೇನೇ ಸಿಟಿಲಿರಲಿ, ಎಷ್ಟೇ ಅಂತಸ್ತು ಬಿಲ್ಡಿಂಗ್ ಇರ್ಬೋದು, ಅಪಾರ್ಟ್ಮೆಂಟ್ಸು, ದೊಡ್ಡ ದೊಡ್ಡ ಸೈಟಲ್ಲಿ ಮನೆಗಳು ಕಟ್ಕೊಂಡು ಏನೇ ಇದ್ರೂ ಕೂಡ ಸ್ನೇಹಿತರೆ, ನಾನು ಇವಾಗ ತೋರಿಸ್ತೀನಿ ನೋಡ್ರಿ ಜಾಗ. ಆ ಜಾಗದಲ್ಲಿ ನಿಂತಾಗ, ಆ ಜಾಗದಲ್ಲಿ ಇದ್ದಾಗ ಇರೋ ಮಜನೇ ಬೇರೆ ಅನಿಸುತ್ತೆ ಸ್ನೇಹಿತರೆ. ಹಚ್ಚ ಹಸಿರು ತೆಂಗಿನ ಮರ, ಅಡಿಕೆ ಮರ ಸುತ್ತ ಇರೋವಂಥ ಈ ಜಾಗಗಳಲ್ಲಿ ನೀವು ಪೀಸಾಗಿ 10 ನಿಮಿಷ ಇದ್ರು ಸಾಕು ನೋಡಿ ಸ್ನೇಹಿತರೆ. ಇಲ್ಲೊಂದು ನವಿಲು ಕೂತಿದೆ, ಅಬ್ಸರ್ವ್ ಮಾಡ್ತಾ ಇರಬೇಕು. ಎಷ್ಟು ಆರಾಮ್ಸೆ ಇರುತ್ತೆ ಅಂದರೆ ಈ ನವಿಲುಗಳು, ಪ್ರಾಣಿ ಪಕ್ಷಿಗಳು ಇಂಥ ಜಾಗದಲ್ಲಿ ಬಾ ನೋಡೋಕ್ಕೆ ಒಂಥರ ಖುಷಿ ಅನ್ನೋದಕ್ಕಿಂತ ಮನಸ್ಸಿಗೇನೋ ಆನಂದ ಸ್ನೇಹಿತರೆ. ಯಾಕಂದರೆ ನಾವು ಸಿಟಿ ಜೀವನದಲ್ಲಿ ಬರೀ ಟ್ರಾಫಿಕ್ ಸೌಂಡ್ಸು, ಆ ಸೌಂಡು, ಈ ಸೌಂಡು, ಆ ಜಂಜಾಟ, ಈ ಜಂಜಾಟ, ಆ ರಿಯಲ್ ಎಸ್ಟೇಟು, ಇದು ಬರೀ ಇದೇ ಇರುತ್ತೆ. ಬಟ್ ಇಂಥ ಪೀಸ್ಫುಲ್ ನೋಡ್ರಿ, ಎಷ್ಟು ಹಚ್ಚಸಿರು, ಎಷ್ಟು ಕಾಮ್ ಆಗಿದೆ. ನೀವು ವಾಯ್ಸ್ ಕೇಳಿಸ್ಕೊತಾ ಇರಿ ಸ್ನೇಹಿತರೆ, ಸುಮ್ಮನೆ ಸೌಂಡ್ ಕೇಳಿಸ್ಕೊತಾ ಇರಿ. ಬ್ಯಾಕ್ಗ್ರೌಂಡ್ ನೋಡಿ, ಒಂದು ನವಿಲು ಕೂಗ್ತಾ ಇದೆ. ಅದ್ರದ್ದು ಏನಂತಾರೆ, ಅದ್ರದ್ದು ಒಂಥರ ಅದ್ರ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಆಗಿರುತ್ತೆ. ನಾವೇನಾಗ್ತಾ ಇದ್ದೀವಿ, ಎಲ್ಲ ಸಿಟಿ ಜೀವನಕ್ಕೆ ಮಾರೋಗ್ಬಿಡ್ತಾ ಇದ್ದೀವಿ. ಯಾವ ಥರ ಅಂದರೆ ಲಕ್ಸುರಿ ಕಾರು, ಲಕ್ಸುರಿ ಮನೆ, ಯಾವ ಮರನೂ ಇಡಕ್ಕೆ ಬಿಡಲ್ಲ ಮನೆ ಮುಂದೆ. ಒಂದು ಗಿಡ ಇದ್ರೂ ಕಿತ್ತಾಕ್ತಾರೆ, ಬೆಸ್ಕಾಮರ್ ಬಂದು ನಮ್ಮ ವೈರಿ ಟಚ್ ಆಗ್ತಿದೆ ಅಂತ. ಪಕ್ಕದ ಮನೇನು ಗಿಡ ಇದ್ರೂ ಕಿತ್ತಾಕ್ತಾನೆ, ನನ್ನ ಕಾರ್ ಮೇಲೆ ಧೂಳು ಬೀಳುತ್ತೆ ಅಂತ. ಸುಮ್ಮನೆ ಕೇಳಿಸ್ಕೊಳ್ಳಿ ಸೌಂಡು, ಎಷ್ಟು ನಿಶಬ್ದವಾಗಿದೆ, ಎಷ್ಟು ಪ್ರಶಾಂತವಾಗಿದೆ. 10 ನಿಮಿಷ ಇಂಥ ಕಡೆ ಇದ್ಬಿಟ್ರೆ ಸ್ನೇಹಿತರೆ, ಎಷ್ಟು ಮುದ ಅನಿಸುತ್ತೆ ಕಿವಿಗೆ, ಮನಸ್ಸಿಗೆ. ಅಂದರೆ ನಿಜವಾಗ್ಲೂ ಅದನ್ನ ಹೇಳೋಕ್ಕೆ, ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಕಷ್ಟ. ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು ಸ್ನೇಹಿತರೆ. ನೋಡಿ ಎಷ್ಟು ಏನಂತಾರೆ, ಈ ರೈತರು ಹಳ್ಳಿ ಕಡೆ ಜೀವನ ಮಾಡ್ತಾರೆ ಸ್ನೇಹಿತರೆ, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ ಇರ್ತಾರೆ ಗೊತ್ತಾ. ನೀವು ನಂಬಲ್ಲ, ಅವ್ರಿಗೆ ಯಾರಿಗೂ BP ಇರಲ್ಲ. ಯಾಕಂದರೆ ಅವರು ಇಂಥ ನೇಚರಲ್ಲಿ ಇರ್ತಾರೆ. ಅವ್ರಿಗೆ ಫ್ರಸ್ಟ್ರೇಷನ್ನು, ಸ್ಟ್ರೆಸ್ಸು ಅನ್ನೋದು ಬರಲ್ಲ. ಅವರು ಯಾವಾಗಲೂ ಕಾಮಾಗಿರೋಕ್ಕೆ ಯೋಚನೆ ಮಾಡ್ತಾರೆ. ಯಾಕಂದರೆ ಅವರು ತಾಳ್ಮೆ ಕೆಡಿಸ್ಕೊಂಡ್ರೆ ಗೇಮೇ ಮಾಡೋಕ್ಕಲ್ಲ, ಅಥವಾ ತಾಳ್ಮೆ ಕೆಡಿಸ್ಕೊಂಡಾಗ ಏನೋ ಒಂದು ಕೆಲಸ ಮಾಡೋಕ್ಕಲ್ಲ. ತೋಟದಲ್ಲಿರ್ಬೋದು, ಜಮೀನಲ್ಲಿರ್ಬೋದು, ಗದ್ದೆಯಲ್ಲಿರ್ಬೋದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ದಯಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಸಣ್ಣ ಸಣ್ಣ ಸಸಿ ಇರ್ಬೋದು, ಮರಗಳಿರ್ಬೋದು, ದಯಮಾಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಕಡಿಯೋದು, ಹಾಳು ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಮುಂಬರುವ ಯುವ ಪೀಳಿಗೆಗೆ ನಾವು ಸಸಿ ಮರನ ಬರೀ ಫೋಟೋದಲ್ಲಿ ತೋರಿಸೋ ಥರ ಆಗೋದು ಬೇಡ ಅನ್ನೋದೇ ನಮ್ಮದೊಂದು ಕೋರಿಕೆ ಸ್ನೇಹಿತರೆ. ಏನಂತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ?